ಆರ್‌ಸಿಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆದಂತ ಈ ಒಂದು ಪಂದ್ಯ ರೋಮಾಂಚನವಾಗಿ ಗೆದ್ದ ಆರ್‌ಸಿಬಿ ತಂಡ 12 ರನ್ನಿಂದ ಈ ಒಂದು ಮ್ಯಾಚ್ ಗೆದ್ದಿದೆ ಫ್ರೆಂಡ್. ಈ ಒಂದು ಮ್ಯಾಚ್ ಕಂಪ್ಲೀಟ್ ಆಗಿ 2ನೇ ಇನ್ನಿಂಗ್ಸ್ ನಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿ ಸೆಕೆಂಡ್ ಬ್ಯಾಟಿಂಗ್ ಮಾಡಿದಾಗ ಮುಂಬೈ ಇಂಡಿಯನ್ಸ್ 13 ಓವರಿಂದ ಹಿಡಿದು 18 ಓವರ್ ತನಕ ಕೂಡ ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ ಅನ್ನೋ ರೀತಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಮುಂಬೈ ಇಂಡಿಯನ್ಸ್ ಆಟಗಾರರು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ 2 ಓವರ್ ನಲ್ಲಿ ಗೇಮ್ ಚೇಂಜ್ ಆಗಿದೆ. ಒಂದು ಭುವನೇಶ್ವರ್ ಕುಮಾರ್, ಎರಡನೇದು ಕುನಾಲ್ ಪಾಂಡ್ಯ ಈ ಒಂದು ಬಾಲಿಂಗ್ ಸ್ಪೆಲ್ ಇಂದ ಕಂಪ್ಲೀಟ್ ಆಗಿ ಆರ್‌ಸಿಬಿ ಕಡೆಗೆ ಈ ಒಂದು ಮ್ಯಾಚ್ ಬಂದಿದೆ ಫ್ರೆಂಡ್. ಟೋಟಲ್ ಆಗಿ ಅಬ್ಬರದ ಆಟಕ್ಕೆ ಹಾರ್ದಿಕ್ ಪಾಂಡ್ಯ ಹಾಗೆ ತಿಲಕ್ ವರ್ಮಾ ಇವರು ಅಬ್ಬರ ಬ್ಯಾಟಿಂಗಿಗೆ ಆರ್‌ಸಿಬಿ ಆಲ್ರೆಡಿ ಗೆಲ್ಲುವಂತ ಕನಸು ಬಿಟ್ಟಿತ್ತು. ಆದ್ರೆ ಇಲ್ಲಿ ಮ್ಯಾಜಿಕ್ ಆರ್‌ಸಿಬಿ ಬೌಲಿಂಗ್ ಮ್ಯಾಜಿಕ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತೀವಿ ಈ ಒಂದು ಗೇಮ್ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ನಾವು ಚೇಜಿಂಗ್ ತಗೊಂತೀವಿ, ಈ ಒಂದು ಮ್ಯಾಚ್ ಗೆಲ್ಲೇಬೇಕು ಅಂತ ಹೋಮ್ ಗ್ರೌಂಡ್ ಅಲ್ಲಿ ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ತು. ಆದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ ಆರಂಭದಲ್ಲೇ ಆರ್‌ಸಿಬಿ ಫಸ್ಟ್ ಬ್ಯಾಟಿಂಗ್ ಮಾಡಿ ಬಂತು. ಆರಂಭದಲ್ಲೇ ಫಿಲ್ ಸಾಲ್ಟ್ ಅವರ ಒಂದು ವಿಕೆಟ್ ಹೋಯ್ತು. 10th ಬಾಲಿಗೆ 2ನೇ ಬಾಲಿಗೆ ಫಸ್ಟ್ನೇ ಬಾಲ್ 4 ಆದ್ರೆ 2ನೇ ಬಾಲೇ ಬೋಲ್ಡ್ ಆಗ್ಬಿಟ್ರು. ಆಮೇಲೆ ಬಂದ ದೇವದತ್ ಪಡಿಕ್ಕಲ್ ಹಾಗೆ ವಿರಾಟ್ ಕೊಹ್ಲಿ ಇವರೊಂದು ಜೊತೆ ಆಟ ಸ್ವಲ್ಪ ಚೇತರಿಸಿಕೊಳ್ಳುವಂತ ಆಟ ಬಂದಿತ್ತು. ಇವರೊಂದು ಇಬ್ಲಾಕ್ ಪಾರ್ಟ್ನರ್ಶಿಪ್ 50+ ರನ್ ಪಾರ್ಟ್ನರ್ಶಿಪ್ ಬಂತು. ದೇವದತ್ ಪಡಿಕ್ಕಲ್ 37 ರನ್ ಮಾಡಿ ಔಟ್ ಆದ್ರೆ ಆಮೇಲೆ ಬಂದ ರಜತ್ ಪಡಿದ ಸ್ಲೋ ಆಗಿ ಅವಾಗ ಸ್ಫೋಟಕ ಇನ್ನಿಂಗ್ಸ್ ಕಟ್ತಾ ಇದ್ರು. ಆಮೇಲೆ ಈಚೆಗಡೆ ವಿರಾಟ್ ಕೊಹ್ಲಿ ಕೂಡ ಸ್ಫೋಟಕ ಇನ್ನಿಂಗ್ಸ್ ಕೂಡ ಅವರು ಬ್ಯಾಟಿಂದ ರನ್ ಕೂಡ ಬರ್ತಾ ಇತ್ತು. ಟೋಟಲ್ ಆಗಿ 50+ ರನ್ ದಾಟಿ 67 ರನ್ಗೆ ಔಟ್ ಆದ ವಿರಾಟ್ ಕೊಹ್ಲಿ. ಆಮೇಲೆ ಬಂದ ಲಿವಿಂಗ್ಸ್ಟನ್ ಕೂಡ ಜೀರೋಕ್ಕೆ ಔಟ್ ಆದ್ರು. ಆಮೇಲೆ ಬಂದ ಜಿತೇಶ್ ಶರ್ಮಾ ಹಾಗೆ ರಜತ್ ಪಡಿದಾರ್ ಇವರೊಂದು ಸ್ಫೋಟಕ ಇನ್ನಿಂಗ್ಸ್ ಇಂದ ಟೋಟಲ್ ಆಗಿ 221 ರನ್ ಟಾರ್ಗೆಟ್ ಕೊಟ್ಟಿತ್ತು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆರ್‌ಸಿಬಿ ಫ್ರೆಂಡ್. ಟೋಟಲ್ ಆಗಿ ಇದರಲ್ಲಿ ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ತಗೊಂಡ್ರೆ, ಟ್ರೆಂಟ್ ಬೋಲ್ಟ್ ಕೂಡ 2 ವಿಕೆಟ್ ತಗೊಂಡ್ರು. ಆಮೇಲೆ ಬಂದ ಬ್ಯಾಟಿಂಗ್ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಸ್ಪೀಡ್ ಆಗಿ ಆಡ್ತಾ ಇದ್ರು. ಟೋಟಲ್ ಆಗಿ ಒಂದು 0 ವಿಕೆಟ್ಗೆ ಆಲ್ರೆಡಿ 32 ರನ್ ಮಾಡಿದ್ರು 3 ಓವರ್ಗೆ. ಆಮೇಲೆ ರೋಹಿತ್ ಶರ್ಮಾ ಕೂಡ ಔಟ್ ಆದ್ರು. ಆಮೇಲೆ ರಿಯಾನ್ ಕೂಡ ಔಟ್ ಆದ್ರು. ಆಮೇಲೆ ಬಂತ ತಿಲಕ್ ವರ್ಮಾ ಹಾಗೆ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಚೇತರಿಸಿಕೊಂಡು ಆಟ ಆಡಿದ್ರು ಕೂಡ ಇಲ್ಲಿ ಸೂರ್ಯಕುಮಾರ್ ಕೂಡ ಒಂದು ಕ್ಯಾಚ್ ಡ್ರಾಪ್ ಆಯಿತು. ನೆಕ್ಸ್ಟ್ ಓವರ್ಗೆ ಕೂಡ ಅವರೊಂದು ವಿಕೆಟ್ ಕಳ್ಕೊಂಡ್ರು. ಆಮೇಲೆ ಬಂತ ತಿಲಕ್ ವರ್ಮಾ ಹಾಗೆ ಹಾರ್ದಿಕ್ ಪಾಂಡ್ಯ ಇವರೊಂದು ಬ್ಯಾಟಿಂಗ್ ನಿಂದ ಕಂಪ್ಲೀಟ್ ಗೇಮ್ ಚೇಂಜ್ ಆಯ್ತು. ಆರ್‌ಸಿಬಿ ಪರ ಇರುವಂತ ಮ್ಯಾಚ್ ಮುಂಬೈ ಕಡೆ ಕಂಪ್ಲೀಟ್ ವಾಲಿತ್ತು. ಆದ್ರೆ ಇಲ್ಲಿ 2 ಓವರ್ ನಲ್ಲಿ ಚೇಂಜ್ ಆಯ್ತು ಫ್ರೆಂಡ್. ಟೋಟಲ್ ಆಗಿ 2 ಓವರ್ ಅಲ್ಲಿ ಒಂದು ಭುವನೇಶ್ವರ್ ಕುಮಾರ್, ಒಂದು ಕುನಾಲ್ ಪಾಂಡ್ಯ. ಭುವನೇಶ್ವರ್ ಕುಮಾರ್ 2 ಓವರ್ ಹಾಕಿದ್ರು, 2 ಸ್ಪೆಲ್ ಮಾಡಿದ್ರು. ಭುವನೇಶ್ವರ್ ಕುಮಾರ್ ಆಯ್ತು, ಹೇಜಲ್ವುಡ್ ಆಯ್ತು. ಇವರೊಂದು 3 ಬಾಲ್ ಇಂದ ಕೂಡ ಕಂಪ್ಲೀಟ್ ಆಗಿ ಗೇಮ್ ಚೇಂಜ್ ಆಯ್ತು ಫ್ರೆಂಡ್. ಟೋಟಲ್ ಆಗಿ ಹೇಜಲ್ವುಡ್ ಹಾಗೆ ಭುವನೇಶ್ವರ್ ಕುಮಾರ್ ಇವರೊಂದು ಡೆತ್ ಓವರಿಂದ ಸ್ವಲ್ಪ ರನ್ ಕಡಿವಾಣ ಆಯ್ತು, ವಿಕೆಟ್ ಕೂಡ ಪಡ್ಕೊಂಡ್ರು. ಆಮೇಲೆ ಬಂದ ಕುನಾಲ್ ಪಾಂಡ್ಯ ಲಾಸ್ಟ್ ಓವರ್ಗೆ 3 ವಿಕೆಟ್ ತೆಗೆಯುವ ಮೂಲಕ ಈ ಒಂದು ಮ್ಯಾಚ್ 12 ರನ್ನಿಂದ ಗೆದ್ದಿದೆ ಆರ್‌ಸಿಬಿ ತಂಡ. ಇದರಲ್ಲಿ 4 ಪ್ರಮುಖ ವಿಕೆಟ್ ಕುನಾಲ್ ಪಾಂಡ್ಯ ತೆಗೆದ್ರೆ, ಆಮೇಲೆ 2 ವಿಕೆಟ್ ಹೇಜಲ್ವುಡ್ ಕೂಡ ತೆಗೆದ್ರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ 12 ರಿಂದ ಆರ್‌ಸಿಬಿ ಗೆದ್ದಿದೆ. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಆರ್‌ಸಿಬಿ ಇನ್ನೂ ಕೂಡ ಉತ್ಸಾಹ ಜೋರಾಗಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನ್ಕೊಂಡಿದ್ವಿ ಮಿಡಲ್ ಓವರ್ ನಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ ಅನ್ನೋದು. ಸ್ವಲ್ಪ ಇಲ್ಲಿ ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಇವರೊಂದು ಒತ್ತಡ ಮಾಡಿಕೊಂಡು ಔಟ್ ಆದ ತಕ್ಷಣ ಇಲ್ಲಿ ಕಂಪ್ಲೀಟ್ ಆಗಿ ಗೇಮ್ ಚೇಂಜ್ ಆಗಿ ಆರ್‌ಸಿಬಿ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಗೆಲ್ಲುವ ಮೂಲಕ ಸೋಲೋ ಮ್ಯಾಚ್ ಗೆದ್ದು ಖುಷಿ ಆಯ್ತು. ಟೋಟಲ್ ಆಗಿ ನಿಮಗೆ ಅನಿಸಿದ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ತಿಳಿಸಿ. ಬಾಯ್.